ಸ್ಕೂಲಿಂದ ಬಂದಾಗ ಅಜ್ಜಿ ನನಗೆ ಯಾವತ್ತೂ ತಿಂಡಿ ಕೊಡ್ತಿದ್ರು. ಅವಾಗವಾಗ ರವೆ ಉಂಡೆನೂ ಕೊಡ್ತಿದ್ರು. ರವೆ ಉಂಡೆ ಅಂತೂ ಬಾಯಲ್ಲಿ ಇಟ್ಕೊಂಡ್ರೆ ಬೆಣ್ಣೆ ಥರ ಕರ್ಗೋಗ್ತಿತ್ತು. ನಾನು ಅಜ್ಜಿನ ಕೇಳ್ತಿದ್ದೆ, ಅಜ್ಜಿ ಇಷ್ಟೊಂದು ಚೆನ್ನಾಗಿ ಮಾಡೋದು ಯಾವ ಥರ, ನನಗೂ ಹೇಳ್ಕೊಡಿ ಈ ರೆಸಿಪಿನ ಅಂತ ಹೇಳ್ಬಿಟ್ಟು. ಅಜ್ಜಿ ನನಗೆ ಹೇಳ್ಕೊಟ್ಟಿರೋ ರವೆ ಉಂಡೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಯಾವ ಥರ ಅಂತ ಹೇಳಿದ್ರೆ, ನಮಸ್ತೆ everyone, ವೆಲ್ಕಮ್ ಬ್ಯಾಕ್ ಟು ದ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಅಜ್ಜಿ ಹೇಳ್ಕೊಟ್ಟಿದ್ದ ರವೆ ಉಂಡೆ ರೆಸಿಪಿಗೆ ಬೇಕಾದ ಪದಾರ್ಥಗಳು ಏನಂತ ಹೇಳಿದ್ರೆ, ಗೋಡಂಬಿ ತಗೊಂಡಿದ್ದೀನಿ, ದ್ರಾಕ್ಷಿ ತಗೊಂಡಿದ್ದೀನಿ, ಏಲಕ್ಕಿ ತಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ, ರವೆ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಎಲ್ಲ ಮಿಕ್ಸರ್ ಜಾರೊಳಗಡೆ ಹಾಕಿದ್ದೀನಿ, ಉಪ್ಪು, ಶುಗರು ಇವನ್ನು ತಗೊಂಡಿದ್ದೀನಿ, ಕೊಬ್ಬರಿನ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಈ ಕೊಬ್ಬರಿ ಜೊತೆಗೆ ಈ ಏಲಕ್ಕಿ ಎರಡು ಹಾಕ್ಕೊತಿದ್ದೀನಿ. ಏಲಕ್ಕಿ ಎರಡು ಹಾಕ್ಕೊಂಡು ಇದನ್ನು ಮಿಕ್ಸರ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊಬ್ಬರಿನ ಈ ಥರ ನುಣ್ಣಗೆ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಮೊದಲಿಗೆ ನಾವು ತುಪ್ಪ ಹಾಕಿದ್ದೀವಲ್ಲ, ಈಗ ರವೆ ಹಾಕಿ ರವೆನ ಚೆನ್ನಾಗಿ ಹುರಿದ್ಕೊಳ್ಳೋಣ. ರವೆನ ಹುರಿತಿದ್ರೆ ಗಮ್ಮನ್ ಸ್ಮೆಲ್ ಬರ್ತಿದೆ. ರವೆ ಚೆನ್ನಾಗಿ ಹುರಿದಿದ್ದೀವಲ್ಲ, ಸಕ್ಕರೆ ಹಾಕೋಣ, ಕೊಬ್ಬರಿ ಹಾಕೋಣ, ದ್ರಾಕ್ಷಿ ಹಾಕೋಣ, ಗೋಡಂಬಿ ಹಾಕೋಣ. ಮೊದಲಿಗೆ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿದ್ವಿ. ನಾವು ಬ್ಲೆಂಡ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿಯನ್ನು ಹಾಕೋಣ. ಈ ಹುರಿದಿಟ್ಟಿರೋ ರವೆ ಪ್ಲಸ್ ಸಕ್ಕರೆ ಮಿಕ್ಸ್ ಆಗಿರೋದ್ರಲ್ಲಿ ಕೊಬ್ಬರಿಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕೊಬ್ಬರಿ ಏನಿದೆ, ಕೊಬ್ಬರಿನೆಲ್ಲ ಹಾಕಿದ್ದೀನಿ. ನಾವು ಇವಾಗ ಶುಗರ್ ಹಾಕಿದ್ದೀವಿ, ಕೊಬ್ಬರಿ ಹಾಕಿದ್ದೀವಿ, ಎರಡು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಫೈನಲ್ ಆಗಿ ನಾವು ಹಾಕೋದಂತ ಹೇಳಿದ್ರೆ ದ್ರಾಕ್ಷಿ, ಗೋಡಂಬಿ ಎರಡು ಹಾಕಬೇಕು. ಸೊ ಇವೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫೈನಲ್ ಆಗಿ ನಾವು ಈ ಗೋಡಂಬಿನ ಲವಂಗ, ಈ ಲವಂಗ ಹಾಕಿದ್ಮೇಲೆ ಈ ಒಣ ದ್ರಾಕ್ಷಿ ಸ್ವಲ್ಪ ಹಾಕೋಣ. ಸೊ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗೆಲ್ಲ ರೆಡಿಯಾಗಿದೆ. ರವೆ ಉಂಡೆ ಕಟ್ಟಬೇಕು. ರವೆ ಉಂಡೆ ಅಜ್ಜಿ ಹೇಳ್ಕೊಟ್ಟಿದ್ದಾರೆ ರೆಸಿಪಿ ಥರ ಮಾಡಿ ರವೆ ಉಂಡೆ. ನನಗೆ ತುಂಬ ಇಷ್ಟ ಆಗೋದು ಏನಂತ ಹೇಳಿದ್ರೆ, ಬಾಯಲ್ಲಿ ಇಟ್ಕೊಂಡ ತಕ್ಷಣ ಬೆಣ್ಣೆ ಥರ ಕರಗಿ ಹೋಗುತ್ತಲ್ಲ, ಅದು ನನಗೆ ತುಂಬ ಇಷ್ಟ ಆಗೋದು. ತುಂಬಾ ಚೆನ್ನಾಗಿದೆ. ಬಾಯಲ್ಲಿ ಇಟ್ಕೊಂಡ ತಕ್ಷಣ ಬೆಣ್ಣೆ ಥರ ಕರಗಿ ಹೋಗ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.